ದ್ವಾದಶ ರಾಶಿಗಳಲ್ಲಿ 9ನೇ ರಾಶಿ ಅಂದರೆ ಧನುಸ್ಸು ರಾಶಿ. ಈ ರಾಶಿಯ ಅಧಿಪತಿ ಗುರು. ಹೀಗಾಗಿ ಇವರಿಗೆ ಈ ವರ್ಷ ಗುರುಬಲ ಇದೆಯಾ ಇಲ್ವಾ ಹೇಗೆ ಅಂತ ಗುರುಜಿ? ಖಂಡಿತ. ಧನುರಾಶಿಯವರಿಗೆ ಈ ವರ್ಷ ಗುರುಬಲ ಬರುತ್ತೆ, ಅದು ಮೇನ್ ಅಂತರ. ಧನುರಾಶಿಯವರು ಹೇಗೆ ಅಂತ ನೋಡೋಣ ಫಸ್ಟು. ಈ ಧನುರಾಶಿಯವರು ಯಾವತ್ತೇ ಆಗಲಿ ಯೋಚನೆ ಮಾಡಿ ಕೆಲಸ ಮಾಡೋಕ್ಕೆ ಹೋಗ್ತಾರೆ, 4 ಜನಕ್ಕೆ ಸಲಹೆ ಕೊಡೋಕ್ಕೆ ಹೋಗ್ತಾರೆ, ಬಟ್ ಇವ್ರು ಪಾಲಿಸಲ್ಲ. ಇವ್ರು ಏನೇ ಆದರೂ ಪ್ರೀಚಿಂಗ್ ಅಷ್ಟೇ, ಪ್ರಾಕ್ಟೀಸಿಂಗ್ ಇರಲ್ಲ. ಯಾವತ್ತೇ ಆಗಲಿ ಇಷ್ಟೇ. ಇನ್ನೊಂದು ಗೈಡೆನ್ಸ್ ಕೊಡಬೇಕು ಅಂತ ಅಂದ್ಕೊತಾರೆ, ಗೈಡೆನ್ಸ್ ತೊಗೋಬೇಕು ಅಂತ ಅಂದ್ಕೊಳ್ಳಲ್ಲ. ಆದರೆ ಈ ವರ್ಷದಲ್ಲಿ ಸ್ವಲ್ಪ ಗೈಡೆನ್ಸ್ ತೊಗೊಂಡ್ರೆ ಒಳ್ಳೆಯದು ಇವರು. ಯಾಕಂತಂದರೆ ಈ ವರ್ಷದಲ್ಲಿ ತುಂಬ ಒಳ್ಳೆಯ ಏನು ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಇವರಿಗೆ ಇಷ್ಟ ಇರಲ್ಲ, ಯಾಕಂದರೆ ಇವರಿಗೆ ಆ್ಯಂಗ್ಸೈಟಿ ಫೀಲಿಂಗ್ ಜಾಸ್ತಿ ಇರುತ್ತೆ ಫಸ್ಟಿಂದನೇ. ಅದರಿಂದ ಈ ವರ್ಷದಲ್ಲಿ ಏನಾಗುತ್ತೆ, ಅದು ಓವರ್ ಕಾನ್ಫಿಡೆನ್ಸ್ ಆಗೋಗುತ್ತೆ ಎಲ್ಲ ವಿಷಯದಲ್ಲಿ. ಆ ಥರ ಮನೆ ವಿಷಯದಲ್ಲಿ ಸ್ವಲ್ಪ ಯೋಚನೆ ಬರುತ್ತೆ ಜಾಸ್ತಿ, ರೆಸ್ಪಾನ್ಸಿಬಿಲಿಟಿ ಅನ್ನೋದು ಜಾಸ್ತಿ ಇರುತ್ತೆ, ತೊಗೊಳ್ತಾನೆ ಇರಬೇಕಾಗತ್ತೆ. ಇವರೇ ಮೇಯ್ನ್ ಲೀಡಿಂಗ್ ಆಗಿರ್ತಾರೆ ಮನೆಗಳಲ್ಲಿ. ಇವರು ಅಲ್ದಿದ್ರೂ ತನಗೆ ಬಂದು ಮೇಲೆ ಬೀಳುತ್ತೆ. ಇವ್ರು ದೊಡ್ಡ ಮಗನೇ ಆಗಿರಬೇಕು, ಮಗಳೇ ಆಗಿರಬೇಕು ಅಂತ ಏನೂ ಇರಲ್ಲ. ಆದ್ರೂ ಜವಾಬ್ದಾರಿ ಇವ್ರ ಮೇಲೆ ಬರುತ್ತೆ. ಸದಾ ಜವಾಬ್ದಾರಿ ಹೊರವರು ಅಂತಲೂ ಹೇಳ್ಬೋದು ಇವ್ರನ್ನ. ಆದರೆ ಯಾವಾಗಲೂ ಗೈಡಿಂಗ್ ಫ್ಯಾಕ್ಟ್ರಲ್ಲೇ ಇರ್ತಾರೆ. ಈ ವರ್ಷದಲ್ಲಿ ಆ ವಿಷಯಗಳೆಲ್ಲ ಸ್ವಲ್ಪ ಕಡಿಮೆ ಆಗಿ ಇವ್ರನ್ನ ಸೆಲ್ಫ್ ಇಂಪ್ರೂವ್ಮೆಂಟ್ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಕೆಲಸಕ್ಕೆ ಸೇರ್ಕೋಬೇಕು, ಇಂಥದ್ದೆಲ್ಲ ಯೋಚನೆ ಮಾಡ್ತಿರ್ತಾರೆ. ಸಿಗುತ್ತೆ, ಒಳ್ಳೆಯದಾಗೇ ಸಿಗುತ್ತೆ. ಎಲ್ಲನೂ ಆದಷ್ಟು ಪಾಸಿಟಿವ್ ರಿಸಲ್ಟ್ಸಲ್ಲೇ ಇದೆ. ಇನ್ನೊಂದು ಏನಂತಂದರೆ, ಇವರು ಮನೆ ವಿಷಯದಲ್ಲಿ ಸ್ವಲ್ಪ ಕಾಳಜಿ ವಹಿಸಲೇಬೇಕು. ಮನೆಯಲ್ಲೇ ತಾಯಿ ಆಗಿರ್ಬೋದು ಅಥವಾ ತಂದೆ ಆಗಿರ್ಬೋದು, ಇವರೆಲ್ಲ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಹೊಸ ಮನೆ ಖರೀದಿ ಮಾಡೋವಂಥ ಅವಕಾಶಗಳಿರುತ್ತೆ. ಮದುವೆಗೆ ಪ್ರಯತ್ನ ಪಡ್ತಾರೆ, ಮದುವೆ ಆಗುವಂಥ ಸಂದರ್ಭಗಳಿರುತ್ತೆ. ಯಾರನ್ನ ಇಷ್ಟಪಡ್ತಿರ್ಬೋದು ಇವರು, ಅಂಥವ್ರದ್ದು ಕೂಡ ಮನೇಲಿ ಕೂತ್ಕೊಂಡು ಮಾತಾಡಿದ್ರೆ ಒಂದು ಸಂದರ್ಭಗಳು ಅಂದರೆ ಒಪ್ಕೊಳ್ಳೋ ಅಂಥ ಸಂದರ್ಭಗಳು ಕಾಣಿಸ್ತಿದೆ. ಸೊ ಆ ಥರ ವಿಷಯಗಳಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ಬಂದಾಗ ಇವರು ಸ್ವಲ್ಪ ಕಷ್ಟದಿಂದನೇ ಆಗುತ್ತೆ. ಇವ್ರದ್ದು ಪ್ರಯತ್ನ ಜಾಸ್ತಿ ಬೇಕಾಗತ್ತೆ. ವಿದ್ಯೆದ ಬಗ್ಗೆ ಮಾತ್ರ ಪ್ರಯತ್ನ ಬೇಕಾಗತ್ತೆ. ಫಲಿತಾಂಶ ಅದಕ್ಕೆ ತಕ್ಕಂತೆ ಇರುತ್ತೆ. ಮತ್ತು ಇವರ ಒಂದು ಆಧ್ಯಾತ್ಮಿಕ ಅಂತ ಅಥವಾ ಪಾಸ್ಟ್ ಲೈಫ್ಗೆ ಸಂಬಂಧಪಟ್ಟಿರೋದಾಗಲಿ ಏನೇ ಆಗಲಿ ಕನೆಕ್ಟ್ ಆಗುವಂಥ ಸಂದರ್ಭಗಳು ಕಾಣಿಸ್ತಿದೆ. ಅಂದರೆ ಹಿಂದೆ ಯಾವುದೋ ಒಂದು ಗುರುಗಳಿರ್ಬೋದು ಅಥವಾ ಹಿಂದಿಗೆ ಸಂಬಂಧಪಟ್ಟಿರೋ ಯಾರು ಇರ್ಬೋದು, ಅವ್ರು ಮತ್ತೆ ಭೇಟಿ ಮಾಡ್ದಂಗೆ ಅನಿಸೋದು, ಇವರು ಅಂಥದ್ದೆಲ್ಲ ಸಿಗೋವಂಥದ್ದು ಕಾಣಿಸ್ತಾ ಇರೋದು ಜಾಸ್ತಿ. ಇದೊಂದು. ಇನ್ನೊಂದು, ಯಾವುದೇ ಕಾರಣಕ್ಕೂ ಅವ್ರನ್ನ ಕಡಿಮೆ ಮಾಡ್ಕೋಬಾರ್ದು ನಾವು. ಅಂದರೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಇವ್ರಿಗೂ ಬೇಕಾಗತ್ತೆ, ಇರುತ್ತೆ. ಓವರ್ ಕಾನ್ಫಿಡೆನ್ಸಾಗಿ ಕಾಣಿಸ್ತಾ ಇರುತ್ತೆ. ಅದರಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿದ್ದಷ್ಟು ತುಂಬ ಚೆನ್ನಾಗಿ ಆಗ್ಬರ್ತಾರೆ. ಇನ್ನು ಮಾಧ್ಯಮ ವರ್ಗದಲ್ಲಾಗಿರ್ಬೋದು, ಚಿತ್ರ ಪರಿಶ್ರಮದಲ್ಲೇ ಇರ್ಬೋದು, ಒಳ್ಳೆ ರಿಸಲ್ಟನ್ನು ಪಡೀತಾರೆ ಇವರು. ಹಾಗೆ ಇವರು ಖರ್ಚು ಮಾಡಬೇಕಾಗತ್ತೆ ಕೆಲವು ಸಂದರ್ಭದಲ್ಲಿ. ಯಾವುದೋ ಒಂದು ಹೊಸ ಕೋರ್ಸ್ ಕಲಿಬೇಕು ಅಂಥದ್ದಾಗಲಿ ಅದೇ ಇದ್ರೂ ಈ ವರ್ಷದಲ್ಲಿ ಅದಕ್ಕೆ ಇನ್ವೆಸ್ಟ್ ಮಾಡಿದಷ್ಟು ತುಂಬ ಚೆನ್ನಾಗಿ ಆಗ್ಬರ್ತಾರೆ. ಮದುವೆ ವಿಷಯದಲ್ಲಿ ಅಥವಾ ರಿಲೇಷನ್ಶಿಪ್ ರಿಲೇಟೆಡ್ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ಅದು ಅಂದ್ಕೊಂಡು ಏನೋ ಇವರು ಇನ್ನಾಗೇ ಹೋಯ್ತೇನೋ ಅನ್ನೋ ಥರನೂ ಏನೋ ಅಲ್ಲ. ಸ್ವಲ್ಪ ಕಿರಿಕಿರಿಗಳು ಉಂಟಾಗತ್ತೆ, ಮನಸ್ತಾಪಗಳು ಬರುತ್ತೆ. ಅದೆಲ್ಲ ಇಯರ್ ಎಂಡಿಂಗಲ್ಲಿ ಸ್ವಲ್ಪ ಸುಧಾರಣೆಗಳು ಆಗ್ತಾ ಹೋಗುತ್ತೆ. ಏನೇ ಮಾತಾಡೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದಷ್ಟು ತುಂಬ ಒಳ್ಳೆಯದು ಇವರು. ಯಾಕಂದರೆ ಇವ್ರ ಮಾತುಗಳು ತುಂಬ ನೇರವಾಗಿ ಆಗೋವಂಥ ಸಂದರ್ಭಗಳು ಕಾಣಿಸ್ತಿದೆ. ಯೋಚನೆ ಮಾಡಿ ಮಾತಾಡಲ್ಲ ಅನ್ನೋ ಥರದ್ದು ಕಾಣಿಸ್ತಾ ಇರೋವಂಥದ್ದು. ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಕಾಳಜಿ ವಹಿಸಬೇಕಾಗತ್ತೆ. ಹೊಸ ಏನಂತಾರೆ, ಈ ಧರ್ಮದ ಬಗ್ಗೆ ತಿಳ್ಕೊಳ್ಳೋದು ಅದೆಲ್ಲ ಪ್ರಯತ್ನ ಪಡ್ತಿರ್ತಾರೆ. ಈ ವರ್ಷದಲ್ಲಿ ಆಗತ್ತದು ತಿಳ್ಕೊಳ್ಳೋದು. ಧರ್ಮ ಅಂದರೆ ಹೊಸ ಜಾತಿಗಳ ಬಗ್ಗೆ, ಧರ್ಮಗಳಿಗೆ ತಿಳ್ಕೊಳ್ಳೋವಂಥದ್ದು, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋವಂಥ ಸಂದರ್ಭಗಳು ಜಾಸ್ತಿ ಕಾಣಿಸ್ತಾ ಇರುತ್ತೆ. ಆದಾಯನೂ ಮತ್ತು ಖರ್ಚು ಎರಡೂ ಇವ್ರಿಗೆ ಸಮವಾಗಿ ಕಾಣಿಸ್ತಾ ಇರೋವಂಥದ್ದು. ತುಂಬ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋ ಅಂಥದ್ದು ಏನೂ ಕಾಣಿಸ್ತಿಲ್ಲ. ಸಾಧಾರಣವಾಗಿ ನಡೀತಾ ಇರುತ್ತೆ. ಹೌದು, ಉಳಿತಾಯ ಆಗಲಿ ಅಲ್ಲ, ಇನ್ಕಮ್ ಬರೋದು ಹಂಗೆ ಇರುತ್ತೆ. ಬಂದರೆ ತಾನೇ ಉಳಿತಾಯ ಮಾಡೋದಕ್ಕಾಗೋದು. ಅಲ್ಲಿಗೆ ಅಂದರೆ ಅಲ್ಲಿಗೆ ಸರಿ ಹೋಗೋ ಥರದೇ ಕಾಣಿಸ್ತಿರೋದು. ಮನೇಲಿ ಯಾರೋ ವಯಸ್ಸಾದವರಿದ್ದರೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡಷ್ಟು ಒಳ್ಳೆಯದು. ಇದು ಅರ್ಧಾಷ್ಟಮ ಅಂತಲೂ ಹೇಳಬೇಕಾಗತ್ತೆ. ಶನಿ ಯಾವಾಗ 4ನೇ ಮನೇಲಿರ್ತಾನೋ ಅರ್ಧಾಷ್ಟಮ ಅಂತಲೂ ಹೇಳ್ತಾರೆ. ಬಟ್ ಈ ಅರ್ಧಾಷ್ಟಮ ಹೆಂಗೆ ಎಫೆಕ್ಟು ಅಂತಂದರೆ ತಾನೇ ಎಫೆಕ್ಟು. ಮನೆ ಅವ್ರದ್ದು ಎಲ್ಲನೂ ಆ ಸುತ್ತಮುತ್ತಲೇ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ.
ಸೊ ಅದಕ್ಕೆ ಅವಕಾಶ ಕೊಡದೇ ಇದ್ದರೆ ಒಳ್ಳೆಯದು. ಅದಕ್ಕೆ ವಾದಕ್ಕೆ ಇಳಿಬಾರ್ದು, ಕಿರಿಕಿರಿ ಮಾಡ್ಕೋಬಾರ್ದು, ಇಂಥದ್ದೆಲ್ಲ ಕಡಿಮೆ ಮಾಡಿಕೊಂಡಷ್ಟು ತುಂಬ ಚೆನ್ನಾಗಿ ಆಗುತ್ತೆ ಈ ವರ್ಷ. ಇವೆಲ್ಲ ನೋಡಿದ್ರೆ ಒಂದು ಸ್ವಲ್ಪ ಸಾಧಾರಣವಾಗಿ ಇವರ ಒಂದು ಏನು ಈ ವರ್ಷದ ಫಲಿತಾಂಶ ಹೇಳಬೇಕು ಅಂತಂದರೆ ಒಂದು 60% ತುಂಬ ಚೆನ್ನಾಗಿದೆ. ಸೊ ಅದರಿಂದ ಅದನ್ನ ಏನು ಅವರ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳಲ್ಲ ನಾನು ಇದರಲ್ಲಿ, ಅವ್ರ ಬಗ್ಗೆ ಅವ್ರು ವಿಚಾರ ಮಾಡಿದಷ್ಟು ಒಳ್ಳೆಯದು ಅಂತ ಹೇಳೋಣ. ತಗ್ಗಿ ಬಗ್ಗಿ ನಡೆದದ್ದು ಅಥವಾ ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡೋದು ಇಂಥದ್ದೆಲ್ಲ ನೋಡಿಕೊಂಡ್ರೆ ಸಾಕು. ಓಕೆ ಗುರುಜಿ, ಇನ್ನು ಯಾವ ರೀತಿ ಪರಿಹಾರಗಳನ್ನ ಕಂಡುಕೊಳ್ಬಹುದು, ಯಾವ ದೇವರ ಮೊರೆ ಹೋದರೆ ಒಳ್ಳೆಯದು ಅಂತ? ಇವರು ಆದಷ್ಟು ನವಗ್ರಹಗಳೆಲ್ಲದಕ್ಕೂ ಪೂಜೆ ಮಾಡಿದಷ್ಟು ಒಳ್ಳೆಯದು. ಅಥವಾ ಅವ್ರ ಮನೇಲಿ ಏನಾದ್ರು ಶಾಂತಿ ಗೀತಿ ಮಾಡ್ಕೊಳ್ಳೋ ಥರ ಇದ್ದರೆ ಮಾಡ್ಕೋಬೋದು. ಇಲ್ಲ ದಾನಗಳು ಮಾಡಿದ್ರೂ ಒಳ್ಳೆಯದು. ಸ್ತೋತ್ರ ಪಠಣೆ ಆಗಲಿ ಪೂಜೆ ಆಗಲಿ ಏನು ಅಷ್ಟೊಂದೇನು ಬೇಕಾಗಿಲ್ಲ, ಇಷ್ಟು ಮಾಡಿಕೊಂಡ್ರೆ ಸಾಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.